ಸರ್, ನಿಮಗ್ ನಾನು ಹೇಳೋದು ಕೋಪ ಬರ್ಬೋದು, ಆದ್ರೆ ಒಂದೇ ಒಂದ್ಕಿಂತ ನೀವ್ ಯೋಚನೆ ಮಾಡಿ. ಅನಿಕಾ ನಿಮ್ಮನ್ನ ಶಿ ಕಿಡ್ನಾಪ್ಡ್ ಮೀ. ಕೂಡಾಕಿ ಹಿಂಸೆ ಕೊಡೋದು ಪ್ರೀತಿನಾ? ಸರ್, ಕೋಪ ಮಾಡ್ಕೋಬೇಡಿ ಸರ್, ದಯವಿಟ್ಟು. ಅನಿಕಾ ಹಂಗ್ ಮಾಡಿದ್ದೇನೋ ದಿಟ್ಟನೆಯ, ಆದ್ರೆ ಅವಳ ಮನ್ಸಾಗಿರೋ ಪಿರುತಿನ ಹೆಂಗ್ ಹೇಳ್ಕೋಬೇಕು ಅಂತ ಗೊತ್ತಾಗ್ದೆ ಎಲ್ಲಿ ನಿಮ್ಮನ್ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಾಗೆ ಹಂಗ್ ಮಾಡೋಳೆ ಸರ್. ಅವಳ ಮನ್ಸಾಗಿರೋ ಪಿರುತಿ ತೆಪ್ಪಲ್ಲ, ನಿಮ್ಮನ್ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಅವಳಿಗೆ ತೋಚಿದ್ನೆಲ್ಲ ಮಾಡೋಳೆ ಅಟ್ಟೆಯ ಸರ್. ಕಮಲಿ ಅವರೇ, ಪ್ರೀತಿನ ಬಲವಂತದಿಂದ ಪಡ್ಕೊಳ್ಳೋದಕ್ಕಾಗಲ್ಲ, ಅದೇನಾ? ಸರ್, ಅವಳು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾವಳೆ, ಅದನ್ನ ವ್ಯಕ್ತಪಡಿಸಕ್ ಗೊತ್ತಾಗದೆ. ಕಮಲಿ ಅವರೇ ಪ್ಲೀಸ್, ಇನ್ನೇನು ಮಾತಾಡ್ಬೇಡಿ ನೀವು. ಸರ್, ನಾನು ಯೋಚನೆ ಮಾಡಿನೇ ಮಾತಾಡ್ತೀನಿ. ನಾವ್ ಯಾರನ್ನ ಪ್ರೀತಿಸ್ತೀವೋ ಅನ್ನೋದಕ್ಕಿಂತ ನಮ್ಮನ್ ಯಾರು ಪ್ರೀತಿಸ್ತಾರೋ ಅವ್ರನ್ನ ಬಾಳ್ ಸಂಗತಿಯಾಗಿ ಪಡ್ಕೊಳ್ಳೋದು ಒಳ್ಳೇದಲ್ವಾ ಸರ್? ನೀವೊಂದೇ ಒಂದ್ಕಿಂತ ಅನಿಕಂಗೆ ನಾನು ಯಾವತ್ತೂ ದೂರ ಆಗಕ್ಕಿಲ್ಲ. ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರೆ ಅವಳು ಖಂಡಿತ ಹೆಚ್ಚ ತಪ್ಪಕ್ಕಿಲ್ಲ ಸರ್. ಅವಳ ಮನ್ಸು ತುಂಬಾನೇ ನೊಂದೈತೆ ಸರ್. ಹೇಳಿ ಸರ್, ಒಂದ್ಕಿಂತ ನಿನ್ ಜೊತೆಗೆ ಇರ್ತೀನಿ ಅಂತ ಹೇಳಿ ಸರ್. ಡ್ರೈವರ್, ಆ ಕಡೆ ಕಾರ್ ತಿರ್ಗಿಸಿ. ಇಷ್ಟೆಲ್ಲ ಆದ್ಮೇಲೂ ನೀವಿನ್ನೂ ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀರಾ ಅಂದ್ರೆ ನನ್ನಿಂದ ನಂಬೋಕೆ ಆಗ್ತಿಲ್ಲ. ಅಯ್ಯೋ, ಇದೇಂತಾರ ಹೇಗೆ ಮಾತಾಡ್ಬಿಟ್ರೆ ಹೇಗೆ? ಈ ವಿಷಯದಲ್ಲಿ ನೀನು ನಮ್ಮ ಪರವಾಗಿದ್ದೆ ಅಂತ ಅನ್ಕೊಂಡಿದ್ದು. ಏನು? ಐ ಮೀನ್, ನಾವೆಲ್ಲರೂ ಒಂದೇ ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಸೋಲನ್ನ ಇಷ್ಟು ಸಲೀಸಾಗಿ ಒಪ್ಕೊಂಡ್ಬಿಟ್ರೆ ಹೇಗೆ? ನಾನ್ ಸೋಲನ್ನ ಒಪ್ಕೊಂಡೆ ಅಂತ ಯಾರು ಹೇಳಿದ್ದು? ಸತ್ಯನ ಒಪ್ಕೊಂಡಿದ್ದೀನಿ ಅಷ್ಟೇ. ಕಮಲಿ ಅನ್ನಪೂರ್ಣ ಅವರ ಮೊಮ್ಮಗಳು ಹೌದೋ ಅಲ್ವೋ ಅಂತ ಚೆಕ್ ಮಾಡೋಕೆ DNA ಐಡಿಯಾ ಕೊಟ್ಟವರು ನೀವೇ. ಈಗ ನೀವ್ ಕೊಟ್ಟ ಐಡಿಯಾನೇ ತಪ್ಪು ಅಂತ ಹೇಳೋಕ್ ಬಂದಿದ್ದೀರಾ? ಅಯ್ಯೋ, ಹೀಗೆ ತಪ್ಪಾಗುತ್ತೆ ಅಂತ ನಮ್ಗೇನು ಗೊತ್ತಿತ್ತು? ಅಲ್ಲ ತಾರವ್ರೆ, ಈಗಲೂ ನಮಗೆ ಅದ್ರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತಾನೆ ಅನಿಸ್ತಾ ಇದೆ ಅಲ್ವಾ ಮಾಮ್? ಅದನ್ನೀಗ ಹೇಗೆ ಕಂಡುಹಿಡಿಯೋದು? ಸ್ಟಾಪ್ ಇಟ್. ಈಗಾಗ್ಲೇ ನಾನು ನಿಮ್ ಜೊತೆ ಸೇರಿ ಕಮಲಿ ಅನ್ನಪೂರ್ಣಾರ ಮೊಮ್ಮಗಳಲ್ಲ ಅಂತ ಪ್ರೂವ್ ಮಾಡಕ್ ಹೋಗಿ ನಮ್ಮ ಮನೆಯವ್ರ ಜೊತೆ ಸಾಕಷ್ಟು ಮನಸ್ತಾಪಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗೆಲ್ಲ ಸರಿ ಹೋದ್ಮೇಲೂ ಮತ್ತೆ ಕೆಣಕಿ ನೆಮ್ಮದಿನ ಹಾಳು ಮಾಡ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಇದನ್ನ ಇಲ್ಲಿಗೆ ನಿಲ್ಸೋದು ಸೂಕ್ತ ಅಂತ ಅನ್ಸುತ್ತೆ. ತಾರ, ಒಂದ್ ನಿಮಿಷ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ನೋಡು, ನಿನ್ನ ಪ್ರಕಾರ ಆ ಕಮಲಿ ಅನ್ನಪೂರ್ಣನ ಹಿರಿ ಮೊಮ್ಮಗಳು ಅಂತಾನೆ ಇಟ್ಕೋ, ಇರ್ಲಿ. ಆದ್ರೆ ಈ ಹಿಂದೆ ನಿನ್ನ ಅವಳ ಮಧ್ಯೆ ಸಾಕಷ್ಟು ಕಹಿ ಘಟನೆಗಳೇ ನಡೆದಿದೆ. ಅದೆಲ್ಲವೂ ಮರ್ತು ನೀವಿಬ್ರು ಒಂದೇ ಮನೇಲಿ ಹೇಗಿರ್ತೀರಾ? ಇವತ್ತಲ್ಲ ನಾಳೆ ನಿಮ್ಮಿಬ್ಬರ ಮಧ್ಯೆ ಸಮಸ್ಯೆ ಬಂದ್ರೂ ಬರಬಹುದು. ಅವಳನ್ನ ಅಷ್ಟು ಸುಲಭವಾಗಿ ನಂಬೋದು ಒಳ್ಳೇದಲ್ಲ ತಾರ. ನಿನ್ನೆ ತನಕ ನೀವೇನೇ ಹೇಳಿದ್ರು ಕೇಳೋ ಮನಸ್ಥಿತಿಲಿ ನಾನಿದ್ದೆ. ನಿನ್ನೆ ರಾತ್ರಿ ನಾನು ಯೋಚನೆ ಮಾಡಿದೆ, ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ, ನನ್ನ ಹಠ ಯಾರ ಮೇಲೆ ಅಂತ. ಆಗ ತಿಳಿತು, ನನಗೆ ನಾನೇ ಗೆಲ್ಲಬೇಕು ಅನ್ನೋ ಹಠ, ಅದರಿಂದಾನೇ ಹೀಗೆಲ್ಲ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಈಗ್ಲೂ ಕಮಲಿನ ನಮ್ಮನೆ ಸೊಸೆ ಮಾಡ್ಕೊಂಡ್ರು ಗೆಲ್ಲೋದು ನಾನೇ. ಯಾಕೆಂದ್ರೆ ಅವಳೇ ಅನ್ನಪೂರ್ಣ ಅವರ ನಿಜವಾದ ಹಿರಿ ಮೊಮ್ಮಗಳು. ನಿಮ್ ಪ್ರಕಾರ ಅನಿಕಾನೆ ರಿಷಿನ ಮದುವೆ ಆಗ್ಬೇಕು. ಬಟ್ ನಾನು ಮೊದಲೇ ಹೇಳ್ದ ಹಾಗೆ ಯಾರ ಹೆಸರಲ್ಲಿ ಆಸ್ತಿ ಅಂತಸ್ತೆಲ್ಲ ಇರುತ್ತೋ ಅವಳನ್ನೇ ನನ್ನ ಮಗ ಮದುವೆ ಆಗೋದು. ಸೊ ಇನ್ನು ಮುಂದೆ ಈ ವಿಷಯವಾಗಿ ನೀವ್ ನನ್ನ ನೋಡಕ್ ಬರೋದು ಬೇಡ. ಅರ್ಥ ಆಯ್ತಾ? ಅಲ್ಲ ತಾರ ಅವ್ರೆ,
ಅರ್ಥ ಆಯ್ತು ತಾರಾ, ನಾವು ಬರ್ತೀವಿ. ಬಾ ಊರ್ಮಿ. ಫಸ್ಟ್ ಏಡ್ ಮಾಡಿ ಅವಳಿಗೆ. ರಿಷಿ, ನೀನ್ ನನ್ನವನು, ನನ್ನ ಬಿಟ್ಟು ಹೋಗ್ಬೇಡ ಪ್ಲೀಸ್. ಸ್ಟಾಪ್ ದಿಸ್ ನಾನ್ ಸೆನ್ಸ್. ಸಾಯ್ಬಾರ್ದು ಅಂತ ತುಂಬಾ ಕೇರ್ಫುಲ್ ಆಗಿ ಕೈ ಕಟ್ ಮಾಡ್ಕೊಂಡಿದ್ಯಲ್ವಾ? ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ? ಏನ್ ಹಾಗೆ ನೋಡ್ತೀರಾ ಕಮಲಿ ಅವರೇ? ಅವಳು ಕೈ ಕಟ್ ಮಾಡ್ಕೊಂಡು ಮೂರ್ಛೆ ಹೋಗ್ತಾಳ, ಅದು ನೀವು ನಂಬ್ತೀರಾ? ಸರ್, ಅನಿಕಾಗೆ ಈಗೇನು ಮಾತಾಡಬೇಡಿ. ನೀವು ತಲೆಯಲ್ಲಿ ತುಂಬಿಕೊಂಡಿರೋ ಸುಳ್ಳುಗಳನ್ನ ನಿಮ್ ಕಣ್ಮುಂದೆನೆ ನಿಜ ಮಾಡ್ತೀನಿ. ಅನಿಕಾ, ಕಾರಿಂದ ಕೆಳಗಿಳಿ. ನೋ ರಿಷಿ, ಐ ಕಾಂಟ್, ನನ್ನಿಂದ ಆಗ್ತಿಲ್ಲ. ಬಾಯಿ ಮುಚ್ಕೊಂಡು ಕೆಳಗಿಳಿ. ರಿಷಿ, ನನಗೆ ತಲೆ ಸುತ್ತೋ ಹಾಗಾಗ್ತಿದೆ, ಆಗ್ತಿಲ್ಲ. ಸರ್, ಬನ್ನಿ ಸರ್, ಆಸ್ಪತ್ರೆ ಕರ್ಕೊಂಡು ಹೋಗುಮ್ಮ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಕಮಲಿ ಅವರೇ? ನೀನಾಗಿ ನೀನು ಇಳಿತ್ಯಾ ಅಥವಾ ನಾನೇ ಕೈ ಎಳೆದು ಇಳಿಸ್ಬೇಕಾ? ರಿಷಿ, ರಿಷಿ. ನೀವೇನ್ ನನ್ನ ಫುಟ್ಬಾಲ್ ಅನ್ಕೊಂಡಿದ್ದೀರಾ? ಸುಮ್ಮನೆ ಇದೀನಿ ಏನ್ ಮಾತ್ರಕ್ಕೆ ಎಲ್ಲ ಒಪ್ಕೊಂಡಿದೀನಿ ಅಂತಲ್ಲ. ಕಮಲಿ ಅವರೇ, ಇವಳು ಎಂತವಳು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ನೀವು ಮನೆಯಲ್ಲಿ ಕೂಗ್ಕೊಂಡಾಗೆ ನಾನು ನಿಮ್ಮನ್ನ ತಡಿಬೋದಾಗಿತ್ತು. ಆದ್ರೆ ನೀವು ನನ್ನ ತಪ್ಪು ತಿಳ್ಕೋಬಾರ್ದು, ನಿಮ್ಮ ಮನ್ಸಿಗೆ ಹರ್ಟ್ ಆಗಬಾರ್ದು ಅಂತ ಇವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡೆ. ಆದ್ರೆ ಒಂದ್ಸರಿ ಇಬ್ರಿಗೂ ಬೇಕು, ಇನ್ನೊಂದ್ಸಲಿ ಒಬ್ರಿಗೆ ಬೇಕು, ಇನ್ನೊಬ್ರಿಗೆ ಬೇಡ. ಏನ್ ಆಟ ಅನ್ಕೊಂಡಿದ್ದೀರಾ? ನನ್ನ ಲೈಫ್ ಜೊತೆ ಆಟ ಆಡೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಲ್ಲ, ಒಬ್ಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ರಿಷಿ, ಐ ಕ್ಯಾನ್ ಎಕ್ಸ್ಪ್ಲೇನ್. ಅದ್ ಯಾಕೆ ಹೀಗ್ ಮಾಡ್ದೆ ಅಂದ್ರೆ? ಶಟ್ ಅಪ್ ಅನಿಕಾ, ಶಟ್ ಅಪ್. ನಿನ್ನ ಹತ್ರ ವಾದ ಮಾಡೋದಕ್ಕೆ ನಂಗೆ ಟೈಮ್ ಇಲ್ಲ. ನನ್ನ ಮಾತು ಕೇಳಬೇಕಾದವ್ರೆ ನನ್ನ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಸರ್, ಆಸ್ ಅ ಲೆಕ್ಚರರ್ ಒಬ್ಬ ಸ್ಟೂಡೆಂಟ್ಗೆ ಹೀಗಾಗಿರೋದನ್ನ ನೋಡ್ತಾ ನಿಲ್ಲೋದಕ್ಕಾಗಲಿಲ್ಲ. ನೀನು ಮರ್ತಿದ್ಯಾ ಅನ್ಸುತ್ತೆ ಅನಿಕಾ, ನನ್ನ ಕೆರಿಯರ್ನಲ್ಲಿ ಈ ಥರ ಸೂಸೈಡ್ ಕೇಸ್ಗಳನ್ನ ತುಂಬ ನೋಡಿದ್ದೀನಿ. ಈ ಥರ ಮಾಡೋದು ತುಂಬ ತಪ್ಪು ಅಂತಲೂ ಹೇಳಿದ್ದೀನಿ. ಆಗೆಲ್ಲ ಅವ್ರ ಮನಸ್ಸಲ್ಲಿರೋ ಕಷ್ಟಗಳನ್ನ ಹೇಳ್ಕೊಂಡಾಗ ತುಂಬ ಬೇಜಾರಾಗೋದು. ಅವ್ರಿಗೆ ಧೈರ್ಯ ತುಂಬಿ ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿ ಬರ್ತಿದ್ದೆ. ಆದರೆ ನಿನ್ನ ನೋಡಿದ್ರೆ ಬರೀ ಕೋಪ ಬರ್ತಿದೆ. ಯಾರಾದರೂ
ನಿಜವಾಗ್ಲೂ ಬದುಕಲೇಬಾರ್ದು ಅಂತ ಡಿಸೈಡ್ ಮಾಡಿ ಹೇಗೆ ಕೈ ಕಟ್ ಮಾಡ್ಕೊಂತಾರೆ, ಅಥವಾ ಬೇರೆಯವ್ರಿಗೆ ಹೆದರ್ಸೋದಕ್ಕೋಸ್ಕರ ಹೇಗೆ ಕೈ ಕಟ್ ಮಾಡ್ಕೊಂತಾರೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನಿಕಾ. ಐ ಆಮ್ ಸಾರಿ ರಮೇಶ್. No, it's okay. ತಾರಾ, ನೀನು ತಪ್ಪು ಮಾಡಿರಬಹುದು, ಆದರೆ ಸರಿಯಾದ ಸಮಯಕ್ಕೆ ತಿದ್ದುಕೊಂಡಿಲ್ಲ, ಅದು ಮುಖ್ಯ. ಮೂವತ್ತು ವರ್ಷದ ಸಂಸಾರ, ತಪ್ಪೇ ಮಾಡದೆ ಒಟ್ಟಿಗೆ ಹೆಜ್ಜೆ ಇಡೋಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದ್ಸಲ ನನ್ನಿಂದಲೂ ತಪ್ಪಾಗಿದೆ, ಕೆಲವೊಂದ್ಸಲ ನಿನ್ನಿಂದಲೂ ತಪ್ಪುಗಳಾಗಿದೆ. ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಮುಂದೆ ಸಾಗೋದಿದೆಯಲ್ಲ, ಅದು ಮುಖ್ಯ. ಅದೇ ಜೀವನ. ಆದರೆ ತಾರ, ನನಗೆ ನಿನ್ನೆಲ್ಲ ಅರ್ಥ ಆಗದಿರೋದು ಒಂದು ಅಂದರೆ ನಿನ್ನ ಹಠ. ಯಾಕೆ ಇಷ್ಟೊಂದು ಹಠ ಮಾಡ್ತೀಯ ತಾರ? ನನ್ನವ್ರು ಯಾರಿಗೂ ನನ್ನಿಂದ ಅನ್ಯಾಯ ಆಗಬಾರ್ದು ಅನ್ನೋ ಕಾಳಜಿನೇ ಹಠ ಆಗಿದೆ ರಮೇಶ್. ಈಗಲೂ ಕಮಲಿ ಅನ್ನಪೂರ್ಣ ಅವ್ರ ಮೊಮ್ಮಗಳು ಆಗಿಲ್ಲದೆ ಇದ್ದಿದ್ರೆ ಈ ಸಂಬಂಧಕ್ಕೆ ಖಂಡಿತ ನಾನು ಒಪ್ಪಿಗೆ ಇರಲಿಲ್ಲ. ಹೌದು ರಮೇಶ್, ರಿಷಿ ಪ್ರೀತಿ ಪ್ರೇಮ ಅಂತೆಲ್ಲ ಮಾತಾಡ್ತಾನೆ. ಮದುವೆ ಆದಮೇಲೆ ಪ್ರಾಕ್ಟಿಕಲ್ ಆಗಿ ಬದುಕೋಕೆ ಸಂಬಂಧಗಳ ಮಧ್ಯೆ ಗೌರವ ಇರಬೇಕು. ಆ ಗೌರವನೇ ಇಲ್ಲ ಅಂದರೆ ಪ್ರೀತಿ ಉಳಿಯಲ್ಲ. ನನಗೆ ರಿಷಿ ವಿಷಯದಲ್ಲಿ ಭಯ ಇದ್ದಿದ್ದು ಅದೊಂದೇ. ಕಮಲಿ ಅನ್ನಪೂರ್ಣ ಅವ್ರ ಮೊಮ್ಮಗಳೇ ಅಂತ ಆದಮೇಲೆ ನನಗೆ ಪೂರ್ತಿ ಒಪ್ಪಿಗೆ ಇಲ್ಲ ಅಂದರೂ ಅರ್ಧ ಸಮಾಧಾನನಾದರೂ ಇದೆ. ರಿಷಿ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಯಾರೇ ಕಷ್ಟದಲ್ಲಿದ್ದರೂ ಅವ್ರಿಗೆ ಸಹಾಯ ಮಾಡೋಕ್ಕೆ ಹಿಂದು ಮುಂದೆ ನೋಡಲ್ಲ. ಕೈಯಲ್ಲಿರೋದನ್ನೆಲ್ಲ ದಾನ ಮಾಡಿಬಿಡ್ತಾನೆ. ಮೊದಲು ಕಮಲಿ ವಿಷಯದಲ್ಲೂ ಅವನಿಗೆ ಅವಳ ಮೇಲಿರೋದು ಅನುಕಂಪ ಅಂತ ಅನಿಸಿತ್ತು. ಆದರೆ ಇಲ್ಲ, ಅವನು ನಿಜವಾಗ್ಲೂ ಅವಳನ್ನು ಇಷ್ಟಪಡ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಭಯ ಇನ್ನೂ ಜಾಸ್ತಿ ಆಯಿತು. ಭಯ ಇನ್ಯಾವ ಕಾರಣಕ್ಕೂ ಅಲ್ಲ, ಬಡವ್ರ ಮನೆ ಹುಡುಗಿನ ಮದುವೆ ಆದಮೇಲೆ ಮುಂದೆ ನಾವಿಲ್ಲ ಅಂದಾಗ ಅವನಿಗೆ ಜೀವನನ ಹೇಗೆ ನಿಭಾಯಿಸೋದು ಅಂತ ಗೊತ್ತಾಗದೆ ಎಲ್ಲಿ ಬೀದಿಗೆ ಬೀಳ್ತಾನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದ್ರೆ ನಮ್ಮ ರೋಹಿತ್ ಹಾಗಲ್ಲ. ಅವನಿಗೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತು. ಈ ಕಾರಣಕ್ಕೆ ರಿಷಿ ಬಡವ್ರ ಮನೆ ಹುಡುಗಿನ ಮದುವೆ ಆಗೋದು ನನಗೆ ಒಪ್ಪಿಗೆ ಇರಲಿಲ್ಲ. ತಾರಾ, ಈ ನಿನ್ನ ವಾದ ಸರಿನೋ ತಪ್ಪೋ ನಾನು ಈಗ ಹೇಳೋಕ್ಕಾಗೋದಿಲ್ಲ. ಆದರೆ ಒಂದು ಮಾತಂತೂ ನಿಜ, ನಮ್ಮ ರಿಷಿ ಕಮಲಿನ ಮದುವೆ ಆದರೆ ತುಂಬ ನೆಮ್ಮದಿಯಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಕಮಲಿ ರಿಷಿಗೆ ಅಡ್ಡಿ ಬರೋದಿಲ್ಲ. ತಾರಾ, ನೀನು ಒಳ್ಳೆ ತಾಯಿ ಅನ್ನೋದ್ರಲ್ಲಿ ನನಗೆ ಡೌಟೇ ಇಲ್ಲ. ಹಾಗೆ ಕಮಲಿ ಕೂಡ ಒಳ್ಳೆ ಸೊಸೆ ಆಗ್ತಾಳೆ. ಐ ಆಮ್ ಶ್ಯೂರ್ ಅಬೌಟ್ ಇಟ್. ಡೋಂಟ್ ವರಿ. ಅನಿಕಾ, ಈ ಸಿದ್ಯಾಗೆ ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರಿಷಿ ಸರ್ ಮ್ಯಾಕಿರೋ ಪಿರುತಿಯಿಂದ ನೀನು ಹಿಂಗೆ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಿಂಗೇನು ಆಗಿಲ್ಲ ಅನ್ನೋ ಸಮಾಧಾನಕ್ಕಿಂತ ನೀನು ಹಿಂಗೆ ಮಾಡ್ದಲ್ಲ ಅಂತ ನಿನ್ ಮ್ಯಾಗ ಕೋಪನೇ ಜಾಸ್ತಿ ಐತೆ ಅನಿಕಾ. ಅದೇ ಕೋಪ ನನಗೂ ನಿಮ್ಮ ಮೇಲಿದೆ ಕಮಲಿ ಅವರೇ.
ಸರ್ ನಾನು ಹೇಳೋದು ಹಸಿ. ನೀವ್ ಆಡಿದ ಮಾತಿಗೆ ನೀವೇನೇ ಎಕ್ಸ್ಪ್ಲನೇಷನ್ ಕೊಟ್ರು ನನ್ನಿಂದ ಕೇಳ್ಕೊಂಡಿರೋದಕ್ಕಾಗಲ್ಲ ಕಮಲಿ ಅವರೇ. ಇವಳೀಗ ಯಾಕೆ ಹೀಗೆಲ್ಲ ಮಾಡಿದ್ಲು ಅಂತ ವಿವರಣೆ ಕೊಟ್ರೆ ನೀವು ಕ್ಷಮಿಸ್ತೀರಾ? ನಾನ್ ನಿಮ್ಮನ್ನ ಇವಳು ಕಂಪೇರ್ ಮಾಡಿ ಮಾತಾಡ್ತಿಲ್ಲ. ನೀವು ನನ್ನ ಹೃದಯದಲ್ಲಿ ಯಾವ ಜಾಗದಲ್ಲಿ ಇದ್ದೀರಾ ಅಂತ ನಿಮ್ಗೇನಾರು ಗೊತ್ತಿದ್ಯಾ? ನೀವಂದ್ರೆ ನನ್ಗೆ ಎಷ್ಟು ಪ್ರೀತಿ ಅಂತ ನಿಮಗೆ ಗೊತ್ತಾ ಕಮಲಿ ಅವರೇ? ಎಷ್ಟು ಸಲೀಸಾಗಿ ಹೇಳ್ಬಿಟ್ರಿ ಅಲ್ಲ. ನೀವ್ ಹೀಗ್ ಮಾತಾಡ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವ್ ಹೀಗ್ ಮಾತಾಡ್ಬಾರ್ದಿತ್ತು ಕಮಲಿ ಅವರೇ. ನೀವು ನನ್ನ ಜೊತೆ ಇದ್ದಂತ ಯಾವುದೇ ಕ್ಷಣದಲ್ಲಾಗ್ಲಿ ನನ್ನ ಮೇಲೆ ನಿಮ್ಗೆ ಮನಸ್ತಾಪ ಉಂಟಾಗಿದ್ಯಾ? ಯಾವತ್ತಾದ್ರೂ ನಿಮ್ ಜೊತೆ ತಪ್ಪಾಗಿ ಬಿಹೇವ್ ಮಾಡಿದೀನಾ? ಅಯ್ಯೋ ಸರ್, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಮತ್ ಯಾಕೆ ನನ್ನ ಹತ್ರ ಹಾಗೆ ಮಾತಾಡಿದ್ರಿ ಕಮಲಿ ಅವರೇ? ಅನಿಕನ್ನ ಮದ್ವೆ ಆಗಿ ಅಂತ ಯಾಕೆ ಹೇಳಿದ್ರಿ ನನ್ನ ಹತ್ರ? ತೆಪ್ಪಾಯ್ತು ಸರ್. ನಾನು ಹೇಳಕ್ ಬಂದಿದ್ದೆ ಅದಾಗಿರ್ಬೋದು, ಆದ್ರೆ ಉದ್ದೇಶ ಬ್ಯಾರನೇ ಇತ್ತು ಸರ್. ಏನು ಉದ್ದೇಶ? ನನ್ನಿಂದ ದೂರ ಆಗ್ಬೇಕು ಅಂತನಾ? ಋಷಿ, ಈಗ್ಲಾದ್ರೂ ಗೊತ್ತಾಗಿರ್ಬೇಕಲ್ವಾ ಇವಳು ನಿನ್ ಮೇಲ್ ಇಟ್ಟಿರೋದು ಪ್ರೀತಿ ಗೀತಿ ಏನು ಇಲ್ಲ ಅಂತ. ಶೀಸ್ ಜಸ್ಟ್ ಪ್ರಿಟೆಂಡಿಂಗ್ ಋಷಿ. ಸಮಯ ಸಿಕ್ಕಿದ್ರೆ ಅವಳು ನಿನ್ನ ಬಿಟ್ಟು ದೂರ ಓಡೋಗ್ತಾಳೆ. ಅವಳಿಗೆ ಎಲ್ರೂ ಒಂದೇ. ಏಯ್ ಏಯ್, ನನ್ ಕಮಲಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಂಗೆ ಯಾವುದೇ ರೈಟ್ಸ್ ಇಲ್ಲ. ಮುಚ್ಚು ಬಾಯಿ. ಇದು ನನಗೂ ನನ್ನ ಕಮಲಿ ಅವ್ರ ಮಧ್ಯೆ ನಡೀತಿರೋಂತ ಮಾತುಕತೆ. ನೀನ್ ತಲೆ ಹಾಕ್ಬೇಡ. ಯು ನೀಡ್ ಟು ಬಿ ಪನಿಷ್ಡ್ ನಾವ್. ಕಮಲಿ ಅವರೇ, ನೀವ್ ಹೇಳಿದ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಿಡ್ನಾಪ್ ಮಾಡಿದ್ ಇವಳೆ ಅಂತ ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಿಲ್ಲ. ಅದು ಗೊತ್ತಾ ನಿಮ್ಗೆ? ಏನ್ ಹಾಗೆ ನೋಡ್ತಿದ್ಯಾ? ನೀನೀಗ ಆರಾಮಾಗಿ ಮನೇಲಿದ್ಯಾ ಅಂತ ಹೇಳಿದ್ರೆ ಅದಕ್ಕೆ ಕಮಲಿ ಅವ್ರು ಮಾತ್ರ ಕಾರಣ. ಕಮಲಿ ನಿನಗೆ ಹಾಕಿರೋ ಭಿಕ್ಷೆ. ರಿಷಿ, ನೀನ್ ಹೀಗ್ ಮಾತಾಡ್ಬೇಡ ಪ್ಲೀಸ್. ನೀನ್ ನನ್ನನ್ನ ಇವಳು ಕಂಪೇರ್ ಮಾಡಿ ಮಾತಾಡ್ಬೇಡ. ಐ ಕ್ಯಾನ್ ನಾಟ್ ಟಾಲರೇಟ್ ದ್ಯಾಟ್. ಐ ಆಮ್ ಸೋ ಸಾರಿ ರಿಷಿ. ತಪ್ಪು ನಂದು, ನಿಜ. ಹೀಗೆಲ್ಲ ಮಾಡಿದ್ದು ನಿಜವಾಗ್ಲೂ ತಪ್ಪೆ ಅಂತ ನಾನು ಒಪ್ಕೋತೀನಿ. ಆದ್ರೆ ನಾನಿದನ್ ಯಾಕೆ ಮಾಡ್ದೆ ಅಂತ ಒಂದ್ಸರಿ ಯೋಚನೆ ಮಾಡು ರಿಷಿ ಪ್ಲೀಸ್. ಇದನ್ನೆಲ್ಲ ಮಾಡ್ಬೇಕಾದ್ರೆ ನನಗೂ ತುಂಬಾ ನೋವಾಗ್ತಿತ್ತು ರಿಷಿ. ನಾನಿಷ್ಟು ಮಾಡೋದಕ್ಕೆ ಕಾರಣ, ಯು ನೋ ವಾಟ್, ಐ ಲವ್ ಯು. ಐ ಲವ್ ಯು ಸೋ ಮಚ್. ನಾನ್ ನಿನಗೆ ಸಾಕಷ್ಟು ಸರಿ ಪ್ರೀತಿಯಿಂದ ಕೋಪದಿಂದ ನನ್ ಪ್ರೀತಿನ ನಿನಗೆ ಹೇಳಿದ್ರು ನೀನ್ ಅದನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ರಿಷಿ. ಕಮಲಿಗೂ ಬೇರೆ ಬೇರೆ ತರ ಹೇಳಿದೀನಿ, ಇನ್ಸಲ್ಟು ಮಾಡಿದೀನಿ. ಆದ್ರೆ ಅವಳು ನಿನ್ನ ಬಿಟ್ಟು ಹೋಗಿರ್ಲಿಲ್ಲ ರಿಷಿ. ಹೇ, ನೀನೇ ಹೇಳಿದ್ಯಲ್ಲ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಅದಕ್ಕೆ ನೀನ್ ಸಿಗ್ಬೇಕು ಅನ್ನೋದಕ್ಕೆ ನಾನು ಏನ್ ಮಾಡಿದ್ರು
ತಪ್ಪಲ್ಲ ಅಂತ ಅನಿಸ್ತು. ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಕಮಲಿನ ನಿನ್ನಿಂದ ದೂರ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಐ ಡಿಡ್ ದಿಸ್. ಕಮ್ಲಿ ಅವ್ರೆ, ಕಾರ್ ಹತ್ತಿ. ಸರ್ ಕಾರ್ ಹತ್ತಿ ಎಂದೆ.